ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಸಂಡೇ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಹಾಗೆ ಫ್ರೆಂಡ್ ಹರಿಣಿ ಮಶ್ರೂಮ್ ಉಂಟು ಬನ್ನಿ ಅಂತ ಹೇಳಿದ್ಲು. ಹಾಗೆ ಅವರ ನರ್ಸರಿ ತಂದಿದ್ರು ಗಿರಿನಿವಾಸ ನರ್ಸರಿ, ಚಂದಳಿಕೆಯಲ್ಲಿ ಉಂಟು ಗಿರಿನಿವಾಸ ನರ್ಸರಿ ಅಂತ. ಗಿಡ ಎಲ್ಲ ಬೇಕಾದ್ರೆ ನೀವು ಅಲ್ಲಿಗೆ ಸಂಪರ್ಕಿಸಿ. ನಾನು ಇದರಲ್ಲಿ ಫೋನ್ ನಂಬರ್ ಹಾಕ್ತೇನೆ ಅವರದ್ದು, ಚಂದ್ರಣ್ಣದ್ದು. ಎಲ್ಲ ತರದ ಗಿಡಗಳು ಉಂಟು. ಸ್ವತಃ ಅವರೇ ಮಾಡಿದಂತ ಗಿಡಗಳು ತುಂಬಾ ಚೆನ್ನಾಗಿ 1-2-3 ವರ್ಷದಲ್ಲಿ ಎಲ್ಲ ಫಸಲು ಕೊಡುವಂತ ಗಿಡಗಳು ಉಂಟು. ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ. ಹಾಗೆ ಒಂದ್ಸಲ ನೀವು ಗಿರಿನಿವಾಸ ನರ್ಸರಿ ಕೂಡ ಸಂದರ್ಶನ ಮಾಡಿ, ಫೋನ್ ನಂಬರ್ ಕೊಡ್ತೇನೆ, ಬೇಕಾದ್ರೆ ನೀವು ಫೋನಲ್ಲಿ ಕೂಡ ಮಾತಾಡಬಹುದು. ಹಾಗೆ ಹಾಗೆ ಎಂತ ಹೇಳಿದ್ರೆ ಅಣಬೆ ಕೊಟ್ಟು ಕಳಿಸಿದ್ದಾರೆ. ಹಾಗೆ ನಮ್ಮನೆಯವರು ಹೋಗಿ ನರ್ಸರಿ ತಕೊಂಡು ಬಂದಿದ್ದಾರೆ. ತುಂಬಾ ಅಣಬೆ ಸಿಗಿದ್ದು, ತುಂಬಾ ಖುಷಿ ಆಯ್ತು. ಅಂದ್ರೆ ನಾಟಿ ಅಣಬೆ ಅಲ್ಲ, ಅಂದ್ರೆ ಅದೇ ಗುಡ್ಡದಲ್ಲೆಲ್ಲ ಬೆಳೆದಂತ ಅಣಬೆ ಅಲ್ಲ, ಹಾಗೆ ಸಿಕ್ಕಿದೆ. ಹಾಗೆ ಅದನ್ನು ಇವತ್ತು ಅಣಬೆದು ಪುಳಿ ಮುಂಚಿ ಮಾಡುವ ಅಂತ ಹೇಳಿದ್ರು ಅಮ್ಮ. ಹಾಗೆ ಅಣಬದ್ದು ಪುಳಿ ಮುಂಚಿ ಮಾಡ್ಲಿಕ್ಕೆ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಂತ ಅಣಬೆ ಅದೆಂತ ಪಲಕಾಯ ಕೊರ್ಲೆ ಏನೆಂಚದು ಪುಣೆ ಪಲಕ್ಕಾಯ ಚೀಲ ಉಂಟು. ನೈಸ್. ಅಣಬೆ ಬಂತು, ಅಣಬೆ ಸರಿ. ಅಳಂಬು ನಿಮ್ಮ ಅಳಂಬು ಅಳಂಬು ಗೋಣಿಲೆ ಬಂದು ಅದು ಪಲಕಾಯಿ ಸ್ಪೆಷಲ್. ನೋಡಿ ಅಣಬೆ ಆ ಪ್ಲೇಟಿಗೆ ಹಾಕಿ ಅಮ್ಮೆ, ಅಲ್ಲೊಂದು ಪ್ಲೇಟ್. ಸತ್ಯನೇ ಅಲ್ಲ, ಇದ್ರೆ ಓಪನ್ ಮಾಡಿ ಕಣಿ ಕಟ್ಟಳ. ಸಿ ಅಣಬೆ, ವಾವ್. ನೋಡಿ ಸವೆ ಸಚ್ಚಿ ಅಭಿಜ್ಞಾ, ನಮಗೆ ಅಣಬೆ ಸಿಕ್ಕಿದೆ. ಬಾಯಿಯಲ್ಲಿ ನೀರು ಹಾಕಿಕೊಂಡು ಇಬ್ರು ಕೂತ್ಕೊಳ್ಳಿ ಆಯ್ತಾ. ಶಿಶಿರಿಗಂದು ದೊಡ್ಡ, ಅವನಿಗೆ ಇದನ್ನು ನೋಡಿ ಇರ್ಲಿಕ್ಕಿಲ್ಲ ಶಿಶಿರು. ನೋಡದ ಮಕ್ಕಳೆಲ್ಲ ನೋಡಿ ಅಣಬೆ. ಎಂತ ಅಣಬೆ ಅಮ್ಮಿದು? ಸುಳೀರಾ? ಸುಳೀರ್ ಅಣಬೆ. ಸುಳೀರು ಅಣಬೆ ಅಂದ್ರೆ ನೋಡಿದ್ರೆ ತುದಿ ಚೂಪು ಉಂಟು ನೋಡಿ ಅಲ್ಲ, ಟೇಸ್ಟ್ ಜಾಸ್ತಿ ಅಂತೆ. ಮಟನ್ ಚಿಕನ್ ಅನ್ನು ಸೈಡಿಗೆ ಇಡ್ಬೇಕಲ್ಲಮ್ಮ. ಇದ್ರ ಟೇಸ್ಟಿಗೆ ನೋಡಿ. ಸುರುಳಿ ಅಂದ್ರೆ ಇದ್ರ ತುದಿ ನೋಡಿ ಸ್ವಲ್ಪ ಚೂಪು ಉಂಟು ನೋಡಿ ಇದು. ಥ್ಯಾಂಕ್ ಯು ಹರಿಣ ಅಂಡ್ ಚಂದ್ರಣ್ಣ, ಥ್ಯಾಂಕ್ಸ್. ನೋಡಿ ಹಲಸಿನ ಹಣ್ಣು ಕೊಟ್ಟಿದ್ದಾರೆ. ಎಂತ ಹಲಸಿನ ಹಣ್ಣು ಇದೇನೋ ಸ್ಪೆಷಲ್ ಹಲಸಿನ ಹಣ್ಣು. ಹೌದಾ? ಈಗ ಒಂದು ಸಣ್ಣ ಡೈಲಿ ಅದು ನಿಂತದೆ. ಎಂತ ಸ್ಪೆಷಲ್ ಹಲಸಿನ ಹಣ್ಣು. ಹಲಸಿನ ಹಣ್ಣು ಕೂಡ ಕೊಟ್ಟಿದ್ದಾರೆ. ಎಂಥದ್ದು ಇದು ಸ್ಪೆಷಲ್ ಇರಬೇಕು. ತುಂಬ ಎಲ್ಲೋ ಉಂಟು ನೋಡಿ. ಎಂತ ಹೆಸರು ಹೇಳಿದ್ದು ಇದು? ಹೆಸರು ನೋಡಿ, ಈ ಹಲಸಿನ ಹಣ್ಣಿನ ಹೆಸರು ಚಂದ್ರಬೊಕ್ಕೆ ಅಂತ. ಒಳ್ಳೆದುಂಟು. ಹಾಗೆ ಗಮ್ಲೆಸ್ ಹಲಸಿನ ಹಣ್ಣು ಮತ್ತು ಬೇರೆ ಬೇರೆ ವೆರೈಟಿ ಹಲಸಿನ ಗಿಡ ಉಂಟು. ಬೇಕಾದರೆ ಕಾಲ್ ಮಾಡಿ. ಹಾಗೆ ನರ್ಸರಿಗೊಮ್ಮೆ ವಿಸಿಟ್ ಕೊಡಿ. ಈಗ ನಾನು ಮತ್ತು ಅಮ್ಮ ಇಲ್ಲಿ ಅಣಬೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ. ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡಿ. ಇಲ್ಲಿ ನೋಡಿ ಅಣಬೆಯನ್ನು ಕ್ಲೀನ್ ಮಾಡೋದು ಹೇಗೆ ಅಂದರೆ, ಹೀಗೆ ತೆಗಿಬೇಕಲ್ಲ. ಅಣಬೆ ಕ್ಲೀನ್ ಮಾಡುವ ವಿಧಾನ. ಮಾಡಿ ಇಟ್ಟಿದ್ದಾರೆ ನೋಡಿ. ಹಾಗೆ ಇಲ್ಲಿ ಮತ್ತೆ ನೋಡಿ ದಂಡನಲ್ಲಿ ಹೀಗೆ ಕೆರ್ಕಬೇಕು. ಕಟ್ಟ ಉಂಟು. ಕಟ್ಟವನ್ನು ತೆಗಿಬೇಕು. ಮತ್ತೆ ಮೇಲಿನ ಸಿಪ್ಪೆ, ಮೇಲಿನ ಲೇಯರನ್ನು ಹೀಗೆ ತೆಗಿಬೇಕು ಕತ್ತಿಯಲ್ಲಿ.
ಎಲ್ಲವನ್ನು ಸಿಹಿ ಮಾಡಬೇಕು. ಇಲ್ಲಿ ಒಂದು ನೋಡಿ ಮಾಡೋದು ಆಡೋದು. ಅಲ್ಲೊಂದು ಕಪ್ಪಿದ್ದು ಬಿತ್ತು. ತೋರದಾದರೆ ಸಿದ್ದಿದೆ, ತೋರದಾದರೆ ಸಿದ್ದಿಲ್ಲ. ಈಗ ಅಣಬೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡಾಯ್ತು. ಈಗ ಉಪ್ಪನ್ನು ಹಾಕ್ತಾ ಇದ್ದಾರೆ ಅಮ್ಮ. ಹಾಗೆ ಅರಶಿನ ಕೂಡ ಹಾಕಬೇಕು. ಈಗ ಅರಶಿನ, ಉಪ್ಪು ಅರಶಿನ ಎಲ್ಲ ಹಾಕಿ ಒಮ್ಮೆ ಕಲಸಿಡ್ಬೇಕಲ್ಲಮ್ಮ. ಅದ್ರಲ್ಲಿದ್ದ ಸಣ್ಣ ಸಣ್ಣ ಕ್ರಿಮಿ ಏನಾದ್ರೂ ಇದ್ರೆ ಹೋಗ್ಲಿಕ್ಕೆ ಅಂತ. ಇದ್ರಲ್ಲಿ ಕ್ರಿಮಿ ಏನಿಲ್ಲ, ತುಂಬಾ ಕ್ಲೀನ್ ಆಗಿ ಫ್ರೆಶ್ ಅಣಬೆ ಸಿಕ್ಕಿದೆ. ಅಮ್ಮ ನೋಡಿ ಇಲ್ಲೆಲ್ಲ ಸಾಮಾನಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ, ಮೆಣಸು ಎಲ್ಲ ತೆಗೆದು ಇಟ್ಟಿದ್ದಾರೆ. ಅಮ್ಮಿ ರೆಡಿ ಮಾಡದ ಎಲ್ಲ ಎಂತ ಮಾಡೋದು ಈಗ ಇದನ್ನು? ಇದೆಲ್ಲ ನಾನು ಮೆಣಸೆಲ್ಲ ನಾನೇ ಪೌಡರ್ ಮಾಡಿ ಇಟ್ಕೊಂಡದ್ದು. ಕುಮಟ ಮತ್ತು ಉರು ಮೆಣಸು ಸಮ ಸಮ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಅಂದ್ರೆ ಡ್ರೈ ರೋಸ್ಟ್ ಮಾಡಿದೆ. ಹಾಗೆ ಇದನ್ನೆಲ್ಲ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡುವ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಹಾಗೆ ಸಾಮಾನೆಲ್ಲ ತೆಗೆದು ಇಟ್ಟಿದ್ದಾರೆ. ಹಾಗೆ ಇದನ್ನೆಲ್ಲ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡುವ. ಇಲ್ಲಿ ನೋಡಿ ಊರ ಮೆಣಸು ಮತ್ತೆ ಬ್ಯಾಡಗೆ ಮೆಣಸು, ಅದರೊಟ್ಟಿಗೆ ನಾನಿಲ್ಲಿ ಇದೆ ಕೊತ್ತಂಬರಿ, ಜೀರಿಗೆ, ಮೆಂತೆನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ ಎಲ್ಲ. ಇದನ್ನೆಲ್ಲ ಇದೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೆ ನಾನು. ಅದನ್ನೆಲ್ಲ ಒಮ್ಮೆ ಎಣ್ಣೆ ಹಾಕಿ ಫ್ರೈ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಯ್ತು. ಇನ್ನು ನೋಡಿ ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದಾರೆ. ಹಾಗೆ ಇಲ್ಲಿ ಈರುಳ್ಳಿ ದೊಡ್ಡದೊಂದು. ಬೆಳ್ಳುಳ್ಳಿ ಎಷ್ಟು ಉಂಟು ಮಮ್ಮಿ? ಒಂದೇ 10-15 ಹೆಸರು ಉಂಟು. ಹಾಗೆ ನೋಡ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಮತ್ತೆ ಎಂತಂತ ಹೇಳಿದ್ರೆ ಇದು ನಾವು ಮಶ್ರೂಮ್ ಪುಳಿ ಮುಂಚಿ ಮಾಡೋದು. ತೆಂಗಿನಕಾಯಿ ಹಾಕುದಿಲ್ಲ, ಅಲ್ಲಿಗೆ ಸ್ವಲ್ಪ ಗಸಿ ಗಸಿ ತರ ಮಾಡ್ತಾ ಇದ್ದೇವೆ. ಹಾಗೆ ಮತ್ತೆ ಅಣಬೆಯಲ್ಲಿ ನಾವು 2 ರೆಸಿಪಿ ಮಾಡ್ತೇವೆ ಒಂದೇ ದಿವಸ. ಇಲ್ಲೊಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ತಾ ಇದ್ದಾರೆ. ಪೆಪ್ಪರ್ ಹಾಕಿದ್ರೆ ಒಂದು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ, ಹಾಗೆ ಫ್ಲೇವರ್ ಕೂಡ ಒಳ್ಳೇದಿರ್ತದೆ. ಹಾಗೆ ಪೆಪ್ಪರ್ ಹಾಕಿ ಫಸ್ಟ್ ಹುರಿತಾ ಇದ್ದಾರೆ. ಪೆಪ್ಪರ್ ಇಲ್ಲಿ ಸ್ವಲ್ಪ ಕಾದ ನಂತರ ಇಲ್ಲಿ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದಾರೆ. ಈರುಳ್ಳಿಯನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ಇಲ್ಲ ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ರು. ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡಿಕೊಳ್ಳ. ಈರುಳ್ಳಿಯನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಅನಂತರ ಬೆಳ್ಳುಳ್ಳಿ ಹಾಕೋದು. ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಬಿಸಿ ಆದ್ರೆ ಸಾಕು ಅಲ್ಲಮ್ಮೆ. ಆಯ್ತು. ಈಗ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಆಯ್ತು. ಈಗ ಪೌಡ್ರನ್ನು ಹಾಕ್ತಾ ಇದ್ದೇವೆ. ಚಿಲ್ಲಿ ಪೌಡ್ರು, ಧನಿಯಾ, ಅರಶಿನ ಎಲ್ಲವನ್ನು ಕೂಡ ಹಾಕ್ತಾ ಇದ್ದಾರೆ. ಅದನ್ನು ಸಹ ಈಗ ಬೆಂಕಿಯನ್ನು ಸಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುದು. ಅಂದ್ರೆ ಡ್ರೈ ರೋಸ್ಟ್ ಮಾಡಿದಲ್ಲ, ಅದ ಕಾರಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋ ಅಂತ. ಸಾಕು, ಇದು ಆಯ್ತು ನೋಡಿ, ಫ್ರೈ ಆಯ್ತು ಎಣ್ಣೆಯಲ್ಲಿ. ಇಷ್ಟಾದ್ರೆ ಸಾಕು, ಸ್ಟವ್ ಆಫ್ ಮಾಡಿಕೊಳ್ಳುವ. ಇದರ ಜೊತೆಯಲ್ಲಿ ಒಂದು ಸ್ವಲ್ಪ ಅರಶಿನ ಕೂಡ ಹಾಕೊಂಡಿದ್ದಾರೆ ಅಮ್ಮ. ಹಾಗೆ ಇದಕ್ಕಿನ್ನೂ ರುಚಿಗೆ ಬೇಕಾಗುವಷ್ಟು ಹುಳಿಯನ್ನು ಕೂಡ ಸೇರಿಸಿಕೊಳ್ಳುವ. ಏಕೆ ಇದೇನಿ ಇದು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಾಕ. ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾ ಇದ್ದೇವೆ. ಈಗ ತೆಂಗಿನ ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಬೆಳ್ಳುಳ್ಳಿ ಒಗ್ಗರಣೆಗೆ. ನಂತರ ಸಾಸಿವೆ, ಒಣಮೆಣಸು, ಬೇವು ಸೊಪ್ಪು ಬೇಕಮ್ಮಿ? ಬೇಡ, ಬೇವು ಸೊಪ್ಪು ಬೇಡವಾ? ಇವನು ನೋಡಿ, ಇವನು ಈಗ ಒಲೆಗೆ ಬೀಳ್ತಾನ ಅಂತ. ಏಯ್, ಎಲ್ಲಿ ನೀನು ಬರುದು ಹೀಗೆ ಸಾ ಟೈಗರು?
ಹಾಗೆ ಈಗ ಒಂದು ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದಾರೆ ಅಮ್ಮ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋ ತನಕ ಇಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಇಲ್ಲಿ ಟೊಮೆಟೊವನ್ನು ಕೂಡ ಹಾಕ್ತಾರೆ. ಟೊಮೆಟೊ ಇಲ್ಲಿ ಚಂದ ಮೆತ್ತಗಾಗಬೇಕು, ಸ್ಮ್ಯಾಶ್ ಆಗಬೇಕು ಚಂದ. ಈ ಈರುಳ್ಳಿ ಮತ್ತು ಟೊಮೆಟೊ ಉಂಟಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಮೆತ್ತಗಾಗಬೇಕು. ಅಂದರೆ ನಮಗಿದು ತೆಂಗಿನಕಾಯಿ ಎಲ್ಲ ಹಾಕಲಿಲ್ಲ ಅಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ಲ. ಹಾಗೆ ಇದೆ ಈರುಳ್ಳಿ ಮತ್ತು ಟೊಮೆಟೊದ ಗ್ರೇವಿ ನಮಗೆ ಬೇಕಾದ್ರೆ. ಹಾಗೆ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ. ಇಲ್ಲಿ ಅಣಬೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ಒಂದು 3-4 ಸಲ ಚೆನ್ನಾಗಿ ತೊಳೆದಿದ್ದಾರೆ, ಉಪ್ಪು ಅರಶಿನ ಎಲ್ಲ ಹಾಕಿ. ಹಾಗೆ ಇಲ್ಲಿ ನೀರು ಸೋಸ್ಲಿಕ್ಕೆ ಹೀಗೆ ಇಟ್ಟಿದ್ದಾರೆ ನೋಡಿ. ಈಗ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಈಗ ಇಲ್ಲಿ ಎಂತ ಮಶ್ರೂಮ್ ಅನ್ನು ಹಾಕ್ತಾ ಇದ್ದಾರೆ ಅಮ್ಮ. ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಬೇಕು, ನೀರು ಹಾಕೋದು ಬೇಡ. ಈಗ ಒಗ್ಗರಣೆಯಲ್ಲಿ ಬೇಯಲಿ ಒಂದು ಸ್ವಲ್ಪ ಹೊತ್ತು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಈಗ ನೋಡಿ ಒಗ್ಗರಣೆಯಲ್ಲಿ ಇಟ್ಟದು ಹಿಂಡಿ ಇಟ್ಟದು ಅಂದ್ರೆ ನೀರು ಬಿಟ್ಕೊಂಡಿದೆ ನೋಡಿ. ಇವಾಗ ಇದಕ್ಕೆ ಮಸಾಲೆಯನ್ನು ಸೇರಿಸಿಕೊಳ್ಳ ನೋಡಿ. ಮಸಾಲೆಯನ್ನೆಲ್ಲ ಈಗ ಸೇರಿಸ್ಕೊಳ್ಬೇಕು. ನಮ್ಮ ಮಶ್ರೂಮ್ ಕೂಡ ರೆಡಿಯಾಗಿದೆ, ಎಣ್ಣೆ ಎಲ್ಲ ಬಿಟ್ಟುಕೊಂಡು ಬಂದಿದೆ ನೋಡಿ. ಇಷ್ಟಾದ್ರೆ ಸಾಕು. ಇದನ್ನು ನಾವು ಈಗ ಇಳಿಸಿಕೊಳ್ಳುವ. ಉಪ್ಪು ಹುಳಿ ಟೇಸ್ಟ್ ಎಲ್ಲ ನೋಡಿಕೊಂಡಿದ್ದೇವೆ, ಕರೆಕ್ಟ್ ಉಂಟು. ಇನ್ನು ಇದನ್ನು ಇಳಿಸಿಕೊಳ್ಳುವ. ಇವಾಗ ಇಲ್ಲಿ ನಾವು ಕತ್ತಿಯನ್ನು ಕೂಡ ಕಾಯಿಸಿ ಇದಕ್ಕೆ ಹಾಕುವ. ಕಬ್ಬಿಣ ಇಲ್ಲಿ ನೋಡಿ, ಕಬ್ಬಿಣವನ್ನು ಕೂಡ ಕಾಯಿಸಿ ಹಾಕೊಳ್ಬೇಕು. ಅಂದ್ರೆ ಇದು ನಮಗೆ ಗುಡ್ಡದಲ್ಲಿ ಸಿಕ್ಕಿದಲ್ಲ, ಹಾಗೆ ಕಬ್ಬಿಣ ಕಾಯಿಸಿ ಹಾಕಿದ್ರೆ ವಿಷ ಇರುವುದಿಲ್ಲ ಅಂತ, ಒಂದು ವಿಷ ಹೀರಿಕೊಳ್ತದಂತೆ ಕಬ್ಬಿಣ. ಅದಕ್ಕೆ ಕಬ್ಬಿಣದ ಒಂದು ಒಗ್ಗರಣೆ ಕೂಡ ಆಯ್ತು. ಆಸ್ಟ್ರೇಲಿಯಾದ ಪಪ್ಪಾಯ, ಗಿರಿನಿವಾಸದ ಆಸ್ಟ್ರೇಲಿಯಾದ ಪಪ್ಪಾಯ. ಅಮ್ಮ ಇಲ್ಲಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ. ಸಿಪ್ಪೆ ತೆಗ್ದಾಯ್ತಲ್ಲಮ್ಮ, ಸೈಜ್ ಇಷ್ಟೇ. ಆದ್ರೆ ನಾನು ನಿಮ್ಗೆ ಗಿಡ ತೋರಿಸ್ತೇನೆ ಆಯ್ತಾ, ಗಿಡ ಹಾಕ್ತೇನೆ. ಆಸ್ಟ್ರೇಲಿಯಾ ಪಪ್ಪಾಯ ಆಯ್ತಲ್ಲ. ಬೀಜ ತಗೊಳಕ್ಕೆ. ಹಾಗೆ ಇಲ್ಲಿ ಬಂಗುಡೆ ರವಾ ಫ್ರೈ ಆಗ್ತಾ ಉಂಟು. ಮಶ್ರೂಮ್ ಗಶಿ ಮತ್ತು ಬಂಗುಡೆ ರವಾ ಫ್ರೈ ಇಲ್ಲಿ ಅಮ್ಮ ನೋಡಿ. ಓ ಬೀಜ ಇಲ್ಲ ಇದಕ್ಕೆ, ಓ ಬೀಜ ಇಲ್ಲ ಅಂತ ಒಂದು ಬಿದ್ದು ಹುಟ್ಟಿದ್ದು, ಅದಕ್ಕೇನಿಲ್ಲ ಬೀಜ. ಬೀಜ ಇಲ್ಲ ಇದಕ್ಕೆ. ಬೀಜ ಹೇಗೆ ಮಾಡಿದಾರಪ್ಪ, ಮತ್ತೆ ಗಿಡ ಹೇಗೆ ಮಾಡದಪ್ಪ ನೋಡಿ. ಟೇಸ್ಟ್ ಆಸ್ಟ್ರೇಲಿಯಾ ಪಪ್ಪಾಯ ಇದು ಕೂಡ ಗಿರಿ ನಿವಾಸದವರದು. ನಿಮಗೆ ಆಸ್ಟ್ರೇಲಿಯಾ ಪಪ್ಪಾಯದ ಗಿಡ ಬೇಕಾದರೂ ಅಲ್ಲಿ ಉಂಟು. ತುಂಬ ವೆರೈಟಿ ಹಣ್ಣಿನ ಗಿಡ ಉಂಟು ಅಲ್ಲಿ. ನಿಮಗೆ ಒಮ್ಮೆ ಹೋಗಿ, ಅಂದರೆ ಚಂದಳಿಕೆ CPCRI ಉಂಟಲ್ಲ, CPCRI ಹತ್ತಿರವೇ, ಚಂದಳಿಕೆ ಸ್ಕೂಲಿನ ಹತ್ತಿರವೇ ಇವರ ನರ್ಸರಿ. ಹಾಗೆ ರೋಡ್ ಸೈಡೇ ಉಂಟು, ಹೋಗಿ ಗಿಡ ಬೇಕಾದ್ರೆಲ್ಲ. ಇದೇ ನೋಡಿ ಆಸ್ಟ್ರೇಲಿಯಾ ಪಪ್ಪಾಯದ ಗಿಡ. ಈ ರೀತಿ ಹಿಡಿತದೆ ನೋಡಿ, ಚಿಕ್ಕ ಗಿಡದಲ್ಲಿ ಹಿಡಿತದೆ. ಹಾಗೆ ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಾಳಿನ ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದು ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.